ಆತ್ಮೀಯರೇ, ಮೊದಲಿಗೆ ತಮಗೆಲ್ಲ 14 ಏಪ್ರಿಲ್ 2024 ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನಾಂಕ 14 ಏಪ್ರಿಲ್ 2024 27 ಏಪ್ರಿಲ್ 2024 12 ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 2 ಏಪ್ರಿಲ್ 2024 26 ಏಪ್ರಿಲ್ 2024 ಬುಧ ವಕ್ರಿಯಾಗಿರುತ್ತದೆ. ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇರೆ, ಈಗ ಕನ್ಯಾ ರಾಶಿಯ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ದಿನಾಂಕ 14/4/2024 27/4/2024 ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಹೊಂದುತ್ತಾರೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರುತ್ತದೆ. ನಿಮ್ಮ ವಾಹನ, ಜಮೀನು ಅಥವಾ ತೋಟ ಖರೀದಿ ಯಶಸ್ವಿಯಾಗಲಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಲಭ್ಯವಾಗಬಹುದು. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ಕೃಷಿಯಲ್ಲಿ ಲಾಭವಾಗಲಿದೆ. ನಿಮ್ಮ ಮದುವೆ ನಿಶ್ಚಯವಾಗಬಹುದು. ನೀವು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರು ಸಹಕಾರ ಚೆನ್ನಾಗಿ ಕೊಡುತ್ತಾರೆ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು ಮತ್ತು ದಾವೆಗಳು ಹಾಗೂ ಕಾಂಟ್ರಾಕ್ಟ್ಗಳು ಯಶಸ್ವಿಯಾಗುತ್ತವೆ. ನೀವು ಸುಖಕರ ಪ್ರಯಾಣವನ್ನ ಹೊಂದುತ್ತೀರಿ. ನಿಮ್ಮ ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಇಲ್ಲ. ದಿನಾಂಕ 14/4/2024 27/4/2024
ಅವಧಿಯಲ್ಲಿ ಸಿಗಬಹುದು. ನಿಮ್ಮ ತಾಯಿಯ ಸ್ಥಿರಾಸ್ತಿ ಲಭ್ಯವಾಗುವ ಸಂಭವ ಇದೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ನೀವು ಪಾಲುದಾರಿಕೆ ವ್ಯವಹಾರ ಮಾಡಬಹುದು. ನೀವು ಸಮಾಜದಲ್ಲಿ ಈ ಅವಧಿಯಲ್ಲಿ ಮುಕ್ತವಾಗಿ ಬೆರೆಯುತ್ತೀರಿ. ನೀವು ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕವನ್ನ ಸಹ ಹೊಂದುತ್ತೀರಿ. ನಿಮ್ಮ ಸ್ನೇಹಿತರು, ಸಮಾಜ ಮತ್ತು ಹಿಂಬಾಲಕರು ಹಾಗೂ ಸಹೋದ್ಯೋಗಿಗಳು ಉತ್ತಮ ಸಹಾಯ ನೀಡುತ್ತಾರೆ. ನಿಮ್ಮ ಆಶಯಗಳು, ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈಡೇರಬಹುದು. ನೀವು ಎಲ್ಲ ಕಾರ್ಯಗಳಲ್ಲಿ ಜಯವನ್ನ ಕಾಣಬಹುದು. ನೀವು ವಿದೇಶಿ ಸಹಭಾಗಿತ್ವಕ್ಕೆ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಾಣುತ್ತದೆ. ನಿಮಗೆ ಉತ್ತಮ ಲಾಭವಾಗುವ ಸಂಭವ ಇದೆ. ನೀವು ಪಾಲುದಾರರಲ್ಲಿ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ. ನೀವು ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದರೆ ಆಸ್ಪತ್ರೆಯಿಂದ ಈ ಅವಧಿಯಲ್ಲಿ ಬಿಡುಗಡೆಯಾಗಬಹುದು. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಬಹುದು. ನೀವು ಶತ್ರುಗಳ ಮೇಲೆ ಜಯವನ್ನ ಸಾಧಿಸುತ್ತೀರಿ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮಗೆ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿ ನಿಧಾನವಾಗಿ ಸಿಗಲಿದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಿದ್ದರೂ ನಿಧಾನವಾಗಿ ಯಶಸ್ಸು ಕಾಣಬಹುದು. ನೀವು ನಿಧಾನವಾಗಿ ಬಡ್ತಿ, ವೃತ್ತಿ ಮತ್ತು ವರ್ಗಾವಣೆಯನ್ನ ಪಡೆಯಬಹುದು. ನಿಮ್ಮ ತಂದೆಯ ಆಸ್ತಿ ಸಿಗುವುದು ಸಹ ತಡವಾಗಲಿದೆ. ನೀವು ಕಳೆದುಕೊಂಡ ವಸ್ತುಗಳು ನಿಧಾನವಾಗಿ ನಿಮಗೆ ಸಿಗಬಹುದು. ನಿಮ್ಮ ತಂದೆ ತಾಯಿಗೆ ನಿಧಾನವಾಗಿ ಉತ್ತಮ ಆರೋಗ್ಯ ಬರುವ ಸಂಭವ ಇದೆ. ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲಬಹುದು, ಆದ್ದರಿಂದ ಹುಷಾರಾಗಿರಿ. ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟವಾಗುವ ಸಂಭವ ಇದೆ. ನೀವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ತಾಯಿಯ ಚಿಕ್ಕಪ್ಪನಿಗೆ ಅಪಾಯ ಕಂಡುಬರುವ ಸಂಭವ ಇದೆ. ನಿಮ್ಮ ಸೋದರ ಮಾವನಿಗೆ ತೊಂದರೆ ಬರಬಹುದು. ನಿಮ್ಮ ಹಿರಿಯ ಸಹೋದರನ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಕಾಣುತ್ತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಬರಬಹುದು. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳಿಗೆ ಸಮಸ್ಯೆ ಆಗಬಹುದು. ದಿನಾಂಕ 14/4/2024ರಿಂದ 16/4/2024ರವರೆಗೆ ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆ ಬರಬಹುದು, ಆದ್ದರಿಂದ ಮಾತಿನಲ್ಲಿ ಹುಷಾರಾಗಿರಿ. ನಿಮ್ಮ ಸ್ಟಾಕ್ ಮತ್ತು ಷೇರುಗಳ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಇದೆ. ನಿಮ್ಮ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳಬಹುದು. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯ ಇದೆ, ಆದ್ದರಿಂದ ಜಾಗೃತವಾಗಿರಲು ಹೇಳಿ. ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಕೂಡ ಕಂಡುಬರಲಿದೆ. ನಿಮ್ಮ ಕಿರಿಯ ಸಹೋದರನಿಗೆ ನಷ್ಟವಾಗುವ ಸಂಭವ ಇದೆ. ನಿಮ್ಮ ಉನ್ನತ ವ್ಯಾಸಂಗದ ಯಶಸ್ಸು ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗುತ್ತದೆ. ನಿಮ್ಮ ತಂದೆಯ ಸಂತೋಷ ಈ ಅವಧಿಯಲ್ಲಿ ಕಡಿಮೆ ಇರುತ್ತದೆ. ನಿಮಗೆ ಹಣದ ಚಲಾವಣೆ ಈ ಅವಧಿಯಲ್ಲಿ ಕಷ್ಟಕರವಾಗಿರುತ್ತದೆ. ನೀವು ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳಿಂದ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ಸಂಶೋಧನೆ ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ದಿನಾಂಕ 14/4/2024ರಿಂದ 16/4/2024ರವರೆಗೆ ನೀವು ಕಿರಿಕಿರಿಯ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನ ಅನುಭವಿಸುತ್ತೀರಿ. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ನೀವು ಸ್ಥಿರಾಸ್ತಿಗಳ ಖರೀದಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗುತ್ತದೆ. ನಿಮ್ಮ ಮಕ್ಕಳ ಷೇರು ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷ ಕಡಿಮೆಯಾಗುತ್ತದೆ. ದಿನಾಂಕ 17/4/2024ರಿಂದ 27/4/2024ರವರೆಗೆ ನೀವು ಹೂಡಿಕೆಗಳಲ್ಲಿ ಹುಷಾರಾಗಿರಿ. ನಷ್ಟವಾಗುವ ಸಂಭವ ಇದೆ. ನೀವು ಸಾಲ ಪಡೆದಿದ್ದರೆ ಅದರ ಮರುಪಾವತಿ ಕಷ್ಟವಾಗಲಿದೆ. ನಿಮಗೆ ಈ ಅವಧಿಯಲ್ಲಿ ವಿಪರೀತ ಸಿಟ್ಟು ಇರುತ್ತದೆ, ಆದ್ದರಿಂದ ಹುಷಾರಾಗಿರಿ. ನೀವು PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗುವ ಸಂಭವ ಇದೆ. ನೀವು ಕುಟುಂಬದಿಂದ ದೂರ, ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶವಾಸಕ್ಕೆ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಈ ಅವಧಿಯಲ್ಲಿ ಸಿಗುವುದಿಲ್ಲ. ನಿಮ್ಮ ಖರ್ಚು ಹೆಚ್ಚಾಗಿ ಉಳಿತಾಯ ಕಡಿಮೆಯಾಗುವ ಸಂಭವ ಇದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ
ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತೇನೆ.